ಓಹೋ, ನಾನು ಕಾಣ್ದಿರೋ ಕೇಸು, ನಾನು ಕಾಣ್ದಿರೋ ಸ್ಟೇಷನ್, ಅದೇನಾಗುತ್ತೋ ನೋಡ್ಕೊಂಬಿಡೋದು. ಕರ್ಸು, ಅದು ಯಾರನ್ನು ಕರ್ಸ್ತೀಯೋ ಕರ್ಸು. ಕಮಾನ್ ಕಮಾನ್ ಕಮಾನ್. ಏನ್ ಮಾತಾಡಿದ್ರು ಅರ್ಗಿಸ್ಕೋಬಹುದು ಅನ್ನೋ ಸೊಕ್ಕಲ್ವಾ ನಿನ್ಗೆ? ಬೀದಿಲ್ ಮೆರವಣಿಗೆ ಮಾಡಿಸ್ತೀನಿ, ನೋಡ್ತಾ ಇರು. ಏಯ್, ಹಂಗೆ ಕಟೌಟ್ ಹಾಕ್ಸಕ್ಕೆ ಹೇಳ್ಬಿಡು. ಅವನಿಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ಲ. ಅವನು ಹೋಗ್ಲಿ, ಬಿಟ್ಬಿಡಮ್ಮ. ಪ್ರಜ್ಞೆ ಬರ್ಸೋದಕ್ಕೆ ಅಲ್ವಾ ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ನೀನ್ ಸುಮ್ಮನೆ ನಿಂತ್ಕೋ ಶಾಂತಿ. ಅಕ್ಕ ಬಾರಿ ಒಳಗೋಗೋಣ. ಇವ್ರ ಹತ್ರ ಏನ್ ಮಾತು? ಏನೇನ್ ಮಾತಾಡ್ತಾ ಇದ್ದಾನೆ ಅಂತ ಕೇಳಿಸ್ಕೊಂಡ್ಯಾ ನೀನು? ಇವತ್ತು ಅದೇನ್ ತೀರ್ಮಾನ ಆಗ್ಬೇಕೋ ಹಾಗೆ ಹೋಗ್ಲಿ. ನಮ್ಮನೆ ಮುಂದೆ ನಿಂತ್ಕೊಳ್ಳೋಕೆ ನಮ್ಗೇನೆ? ಹಲೋ. ಹಲೋ ನಿತ್ಯ, ನಾನು ನಯನತಾರ. ಸಾರಿ, ಇಷ್ಟೊತ್ತಲ್ಲಿ ಕಾಲ್ ಮಾಡಬಾರ್ದು ಅನ್ಕೊಂಡೆ, ಆದ್ರೆ ನೀವು ಆಲ್ರೆಡಿ ಡಿಸ್ಟರ್ಬ್ ಆಗಿದ್ದೀರಾ. ಸೊ ಕಡೆ ಪಕ್ಷ ಆಗಿರೋದನ್ನೆಲ್ಲ ಹೇಳಿದ್ರೆ ನಿಮ್ಗೂ ಒಂದು ಕ್ಲಾರಿಟಿ ಸಿಗತ್ತಂತ ಮಾಡಿದೆ. ಕ್ಲಾರಿಟಿ ಯಾವ ವಿಷಯದಲ್ಲಿ? ನಿತ್ಯ, ಸಾರಿ, ತಪ್ಪು ತಿಳ್ಕೊಬೇಡ. ಕರ್ಣನ್ಗೆ ಈ ವಿಷಯಗಳೆಲ್ಲ ಅರ್ಥ ಆಗಲ್ಲ. ಅವನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನೆ. ನಿನ್ನ ಮದುವೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಮ್ಮ ಮನೇಲಿ ನಡೆಯೋದು ಸಂಜೆಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ. ಆದರೆ ಕರ್ಣ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಥರ ಮಾತಾಡ್ದ. ಈ ವಿಷಯ ಶುರುವಾದಾಗ್ಲಿಂದ ನಮ್ಮ ಮನೇಲಿ ಜಗಳ ನಡೀತಾನೆ ಇತ್ತು. ಅದು ಇವತ್ತು ನಿಮ್ಮ ಮನೆ ಬಾಗಿಲ್ವರೆಗೂ ಬಂತು. ಅಲ್ಲ, ಇಷ್ಟ ಇಲ್ಲ ಅಂದ್ರೆ ಒಂದು ಕಾಲ್ ಮಾಡಿ ಹೇಳ್ಬೋದಿತ್ತಲ್ಲ. ಬಿಟ್ಟು ಮನೆ ಹತ್ರ ಬಂದು ಈ ತರ ಎಲ್ಲ ಹೇಳೋದಕ್ಕೆ ಅಸಹ್ಯ ಆಗುತ್ತೆ ನನಗೆ. ಸಾರಿ ನಿತ್ಯ, ನಿಮ್ಗೆ ಆಗಿರೋ ಅವಮಾನ ನನ್ಗೆ ಅರ್ಥ ಆಗುತ್ತೆ. ಸಂಜು ಮಾಡಿರೋ ವಿಷಯಕ್ಕೆ ನೀನ್ ಕಣ್ಣೀರ್ ಹಾಕ್ಬೇಕಾಯ್ತು. ನಾವ್ಯಾಕೆ ಕಣ್ಣೀರ್ ಹಾಕೊಂಡು ಕುತ್ಕೋಬೇಕು? ಏನ್ ಪಾಠ ಕಲಿಸ್ಬೇಕೋ ಕಲಿಸ್ತೀನಿ. ನಾನ್ ನಿನ್ನ ತಡೆಯಲ್ಲ, ಆದ್ರೆ ಕರ್ಣನ್ ಮಾತು ಕೇಳಿ ಈ ತರದ್ ಯಾವ್ದು ದೊಡ್ಡ ನಿರ್ಧಾರ ತಗೊಳ್ಬೇಡಿ. ಅವ್ನ್ ತಪ್ಪು ಮಾಡ್ತಿರೋದು ಅವ್ನ್ ಗೊತ್ತೇ ಆಗಲ್ಲ. ಈಗ ನೋಡು, ಅವ್ನ್ ಒಂದೇ ಒಂದ್ ಮಾತಿಂದ ಸಂಜೆ ಹೀಗೆಲ್ಲ ಆಡ್ದ. ಇನ್ಮುಂದಾದ್ರೂ ಕರ್ಣನ್ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರ್ಲಿ. ಅವನಂತೆ ಆಗಿ ನಿಮ್ಮಿಬ್ಬರು ಒಳ್ಳೇದಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ. ಸರಿ. ಕೊಲೆ, ದರೋಡೆ, ಕೋಮು ಗಲಭೆ ಮಾಡಿದ್ರೆ ಬೇಲು. ಆಫ್ಟರ್ ಆಲ್ ಮನೆ ಮುಂದೆ ನಿಂತು ಬುದ್ಧಿ ಮಾತು ಹೇಳಿದ್ರೆ ಜೈಲು. ಏನ್ ಸಾರ್ ಇದು? ನಮ್ಮ ರಾಜ್ಯದಲ್ಲಿ ಕಾನೂನು ಇಷ್ಟೊಂದು ಹದಿಗೆಟ್ಟಿದೆ ಅಂತ ನನಗೆ ಗೊತ್ತಿರಲಿಲ್ಲ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಹೇಯ್, ಮುಚ್ಕೋ ಕುತ್ಕೋ ಅಂದ್ರೆ ಸುಮ್ನೆ ಬಾಯಿ ಮುಚ್ಕೋ ಕುತ್ಕೊಳ್ಬೇಕು. ಇಲ್ಲ ಅಂದ್ರೆ ಪಾಟ್ ಬೈ ಪಾಟ್ ಬೀಪ್ ಸೌಂಡ್ ಅಲ್ಲಿ ಮರ್ಯಾದೆ ಕೊಡ್ಬೇಕಾಗುತ್ತೆ. ಓ, ಬೀಪ್ 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 ಬೀಪ್. ಈಗ ನಾನು ನಿಮ್ಗೆ ಬೈದೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಾಯ್ತಾ? 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 ನಿಧಿ, ನಿನಗೆ ಗೊತ್ತಾಯ್ತಾ? ಯಾರಿಗೋ ಸಾರಿ ಕೇಳ್ತಿದ್ಯಾ? ನೀನು ನನಗೋಸ್ಕರ ಸಾರಿ ಕೇಳ್ತಿದ್ಯಾ? ತಗಡ್ ತುತ್ತೂರಿ ನೀನು. ಇಷ್ಟೆಲ್ಲ ಆಗ್ತಿರೋದು ನಿನ್ನಿಂದನೇ ಕಣ. ಮಾಡೋದೆಲ್ಲ ಮಾಡಿ ಈಗ ಪೆಪ್ಪೆ ಪೆಪ್ಪೆ ಅನ್ನಕ್ ಬಂದಿದ್ಯಾ? ಹೋಗ, ನಿನ್ ಹೆಲ್ಪ್ ಏನ್ ಬೇಕಾಗಿಲ್ಲ, ಹೋಗಲ್ಲ. ಇಷ್ಟೊತ್ತಾದ್ಮೇಲೆ ಒಂದ್ ಸರಿಯಾದ ಮಾತು ಹೇಳ್ದೆ ನೋಡು. ತಪ್ಪೆಲ್ಲ ನಿಮ್ಮಿಂದಾನೇ ಆಗ್ತಿರೋದು. ನಿಮ್ ತಮ್ಮನೇ ಹೇಳ್ತಾ ಇದ್ದಾನೆ, ಕೇಳಿಸ್ಕೊಳ್ಳಿ. ನಿಮ್ಮಿಂದಾಗಿ ನನ್ನ ಮದುವೆನೇ ದೊಡ್ಡ ತಲೆನೋವಾಗಿ ಹೋಗಿದೆ. ಇಷ್ಟೆಲ್ಲ ಆದ್ರೂ ಇನ್ನು ಎಲ್ಲ ಹಾಳು ಮಾಡೋವರೆಗೂ ನಿಮಗ್ ಸಮಾಧಾನ ಇಲ್ಲ ಅನ್ಸತ್ತೆ ಅಲ್ವಾ? ಅಕ್ಕ
ನಾನು ಹೇಳಿದ್ರು ನೀನ್ ಜೋರ್ ಮಾಡ್ತೀಯ ಅಂತ ನನ್ಗೆ ಗೊತ್ತು. ಪ್ಲೀಸ್ ಬಾ ಹೋಗೋಣ, ಪ್ಲೀಸ್ ಕಣೆ. ಇಲ್ಲ, ಎಲ್ಲ ಹಾಳು ಮಾಡೋ ತನಕ ಸಮಾಧಾನನೇ ಇಲ್ಲ. ಇವನು ಎಲ್ಲಿರ್ತಾನೋ ಅಲ್ಲಿ ನೆಮ್ಮದಿ ಅಂತೂ ಇರೋದೇ ಇಲ್ಲ. ಇದು ಫಿಕ್ಸು ಫಿಕ್ಸು ಫಿಕ್ಸ್. ಡ್ಯಾಡ್, ನೀವು ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಡ್ಯಾಡ್. ಐ ಲವ್ ಯು ಡ್ಯಾಡ್. ಯಾರೇ ನೀವು? ಮಣ್ಣು ತಿನ್ನೋ ಕೆಲಸ ಮಾಡಿದಾನಲ್ಲ ಅವನಪ್ಪ ಅಂತ ಹೇಳ್ಕೊಳ್ಳೋ ಕರ್ಮ ನಂದು. ಡ್ಯಾಡ್, ನನಗೆ ಹೊಡಿತೀರಾ? ನಿನ್ ಮಗಂಗೆ? ಸಂಜು? ಏಯ್, ಯಾವನೋ ಮಗ? ನೀನು ಮಾಡಿರೋ ಕೆಲಸಕ್ಕೆ ಬರೀ ಕೈನಲ್ಲಿ ಹೊಡೆದ್ನಲ್ಲ, ಅದು ಕಮ್ಮಿನೇ. ಡ್ಯಾಡ್, ಬಾಯಿ ಮುಚ್ಕೊಂಡು ನಿಂತ್ಕೋ. ನಾನು ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ವಾಟ್? ಏನು ಹೇಳ್ತಾ ಇದ್ದೀರಾ? ಓ, ಇನ್ಫ್ಲೂಯೆನ್ಸ್ ಮಾಡಿಸ್ತಾ ಇದ್ದೀರಾ? ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಇವತ್ತಾಗದೇ ಇದ್ರು ಅವನ ಅಪ್ಪನಾಗಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗೋ ಹಾಗೆ ನೋಡ್ಕೋತೀನಿ.